ಹೆಲೋ ಫ್ರೆಂಡ್ಸ್, ಇವತ್ತು ನಾವು ಮತ್ತು ನಮ್ಮ ಕಸಿನ್ ಎಲ್ಲ ಸೇರಿ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ. ಅದುವೇ ಸ್ಟಾರ್ಟ್ಸ್ ಆಫ್ ತುಮಕೂರು. ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ನಮ್ಮ ಈ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಎಲ್ಲ ಥರದ್ದು ವೀಡಿಯೋಸ್ ಸಿಗುತ್ತೆ. ಅಂದರೆ ಕುಕ್ಕಿಂಗ್ ಇರಬಹುದು, ಟ್ರಾವೆಲಿಂಗ್ ವ್ಲಾಗ್ಸ್, ಆರ್ಟ್, ಎಲ್ಲ ವೀಡಿಯೋಸು ಒಂದೇ ಪ್ಲೇಸಲ್ಲಿ. ಹೋಪ್ ಯು ಆಲ್ ಲೈಕ್ ದ ಕಂಟೆಂಟ್. ಸೊ ಬನ್ನಿ ಇವತ್ತಿನ ಮೊದಲನೇ ವೀಡಿಯೋ ಸ್ಟಾರ್ಟ್ ಮಾಡೋಣ. ಟುಡೇಸ್ ರೆಸಿಪಿ ಈಸ್ ಸಬ್ಬಕ್ಕಿ ಪಾಯಸ. ಆ್ಯಂಡ್ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಒಂದೊಂದಾಗಿ ನಿಮಗೆ ತೋರಿಸ್ತಾ ಬರ್ತೀನಿ. ಮೊದಲಿಗೆ ಸಬ್ಬಕ್ಕಿ, ಅದಾದಮೇಲೆ ಶುಗರ್, ಸ್ವಲ್ಪ ಗೀ ಅಂದರೆ ಮಿಲ್ಕಿ ಮಿಸ್ಟ್ ಗೀ ತೊಗೊಂಡಿದ್ದೀನಿ, ನೆಕ್ಸ್ಟ್ ಮಿಲ್ಕ್, ಆಮೇಲೆ ಏಲಕ್ಕಿ, ನೆಕ್ಸ್ಟ್ ಬಾದಾಮ್ ಪೌಡರ್, ಆ್ಯಂಡ್ ಫೈನಲಿ ಡ್ರೈ ಫ್ರೂಟ್ಸ್ ಆಫ್ ಯುವರ್ ಚಾಯ್ಸ್. ಸೊ ಬನ್ನಿ ಪ್ರಿಪೇರ್ ಮಾಡೋಣ. ಫಸ್ಟು ಒಂದು ಬಾಣಲಿಯಲ್ಲಿ ತುಪ್ಪ ಹಾಕಿ ಅದಕ್ಕೆ ನೀವು ತೆಗೆದಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಸ್ಟಿರ್ ಮಾಡಿಕೊಂಡು ಅದನ್ನು ಒಂದು ಬೌಲಲ್ಲಿ ಎತ್ತಿಟ್ಕೊಳ್ಳಿ. ಆ್ಯಂಡ್ ಇದೇ ಬಾಣಲಿಯಲ್ಲಿ 1 ಕಪ್ ಅಥವಾ 1.5 ಕಪ್ ನೀರು ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಕುದಿಯುವಾಗ ಒಂದು ಅರ್ಧ ಗಂಟೆ ನೆನೆಸಿಟ್ಟಿರುವಂಥ ಸಬ್ಬಕ್ಕಿನ ಅದರೊಳಗೆ ಹಾಕಿ, ಹಾಫ್ ಆನ್ ಅವರ್ ಮುಂಚೆನೇ ನೆನೆಸಿಟ್ಟಿರಬೇಕು. ಆ ಸಬ್ಬಕ್ಕಿನ ಕುದಿಯೋ ನೀರಲ್ಲಿ ಹಾಕಿ ಚೆನ್ನಾಗಿ ಸ್ಟಿರ್ ಮಾಡಿ ಅದನ್ನು ಒಂದು 2 to 3 ಮಿನಿಟ್ಸ್ ಕುದಿಯೋವರೆಗೂ ಬಿಡಿ. ಜಾಸ್ತಿ ಹೊತ್ತು ಬೇಡ, ಬಿಕಾಸ್ ಆಲ್ರೆಡಿ ಅದು ಸಬ್ಬಕ್ಕಿ ನೆಂದಿರುತ್ತಲ್ವ. ಸೊ ಒಂದು 2 to 3 ಮಿನಿಟ್ಸ್ ಅದು ಕುದ್ದ ಮೇಲೆ 1 ಕಪ್ ಅಥವಾ 1.5 ಕಪ್ ಮಿಲ್ಕ್ ಆ್ಯಡ್ ಮಾಡಿ ಅದನ್ನು ಒನ್ ಮಿನಿಟ್ ಸಾಕು. 1 ಮಿನಿಟ್ ಕುದಿಯೋವರೆಗೂ ಬಿಟ್ಟು ಚೆನ್ನಾಗಿ ಸ್ಟಿರ್ ಮಾಡ್ತಾಯಿರಿ. ಅದಾದಮೇಲೆ ಶುಗರ್, ನಿಮಗೆ ಟೇಸ್ಟಿಗೆ ಬೇಕಾಗಿರೋಷ್ಟು ಶುಗರ್ ಹಾಕ್ಕೊಳ್ಳಿ. ಬಿಕಾಸ್ ಕೆಲವೊಬ್ಬರು ಜಾಸ್ತಿ ಸ್ವೀಟ್ ಇರಬೇಕು ಅಂದ್ಕೊತಾರೆ, ಕೆಲವೊಬ್ಬರು ಸ್ವಲ್ಪ ಸ್ವೀಟ್ ಇದ್ದರೂ ಸಾಕು ಅನಿಸುತ್ತೆ. ಸೊ ದಟ್ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಶುಗರ್ ಆ್ಯಡ್ ಮಾಡಿಕೊಂಡು ಸ್ಟಿರ್ ಮಾಡ್ಕೊಳ್ಳಿ. ಆಮೇಲೆ 1 ಸ್ಪೂನ್ ಅಥವಾ 2 ಸ್ಪೂನ್ ಬಾದಾಮ್ ಪೌಡರ್ ಹಾಕಿ ಚೆನ್ನಾಗಿ ಸ್ಟಿರ್ ಮಾಡ್ಕೊಳ್ಳಿ. ಚೆನ್ನಾಗಿ ಸ್ಟಿರ್ ಮಾಡುವಾಗ ಅದರದ್ದು ಕಲರು ಮತ್ತು ಟೇಸ್ಟ್ ಚೇಂಜ್ ಆಗುತ್ತೆ. ಸ್ಟಿರ್ ಮಾಡ್ತಾ ಅದರದ್ದು ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ ಆ್ಯಂಡ್ ಫ್ಲೇವರ್ ಕೂಡ ಆ್ಯಡ್ ಆಗ್ತಾ ಇರುತ್ತೆ. ಚೆನ್ನಾಗಿ ಸ್ಟಿರ್ ಮಾಡ್ಕೊಳ್ಳಿ. ಅದನ್ನು 1 ಮಿನಿಟ್ವರೆಗೂ ಕುದಿಯೋಕ್ಕೆ ಬಿಟ್ಟು ನೀವು ಮುಂಚೆ ಫ್ರೈ ಮಾಡಿ ಇಟ್ಕೊಂಡಿರೋವಂಥ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿ ಇನ್ನೊಮ್ಮೆ ಸ್ಟಿರ್ ಮಾಡಿ. ಚೆನ್ನಾಗಿ ಸ್ಟಿರ್ ಮಾಡಿ ಅದಾದಮೇಲೆ 1-2 ಕಾಳು ಏಲಕ್ಕಿನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಂಡು, ಏಲಕ್ಕಿ ಪುಡಿನೂ ಕೂಡ ಈ ಪಾಯಸದಲ್ಲಿ ಹಾಕ್ಕೊಳ್ಳಿ. ಆ್ಯಂಡ್ ಚೆನ್ನಾಗಿ ಸ್ಟಿರ್ ಮಾಡ್ತಾ ಅದನ್ನು ಕುದಿಯೋದಕ್ಕೆ ಬಿಡಿ. ಆ್ಯಂಡ್ ಎಲ್ಲ ಆದಮೇಲೆ ಒಂದು ಬೌಲ್ಗೆ ನೀಟಾಗಿ ಸರ್ವ್ ಮಾಡಿಕೊಂಡ್ರೆ ಸಬ್ಬಕ್ಕಿ ಪಾಯಸ ರೆಡಿ. ಸೊ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ನೀವು ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲ ಸೇರಿ ಒಮ್ಮೆ ಟ್ರೈ ಮಾಡಿ. ಫಂಕ್ಷನ್ ಟೈಮಲ್ಲಿ ಒಳ್ಳೆ ಸ್ವೀಟ್ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹಾಗೆ ಈ ವಿಡಿಯೋ ಇದಾದಮೇಲೆ ಇನ್ನೂ ಬೇರೆ ಡಿಫ್ರೆಂಟ್ ಆಗಿರೋ ವೀಡಿಯೋಸ್, ರೆಸಿಪೀಸ್ ನಿಮಗೆ ಸಿಗುತ್ತೆ. ಡೂ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಫ್ಯಾಮಿಲಿ ಜೊತೆ ಮಾಡಿ ಎಂಜಾಯ್ ಮಾಡಿ.